ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಏನಪ್ಪ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಎಲ್ಲರೂ ಸೇರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನಾವು ರಂಜನಾ ಫಂಕ್ಷನಿಗೆ ಬಂದಿದ್ವಲ್ಲ, ಮತ್ತೆ ಈಗ ಗವಿಸಿದ್ದೇಶ್ವರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಆಂಟಿ ಪದ್ಮ ಆಂಟಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಳೆ. ದೇವ್ರ ದರ್ಶನ ಮಾಡಿ ಬರಂಬರಿ ಅಂತಂದು ಹೇಳಿ ನನಗೆ ಮತ್ತೆ ಗವಿಸಿದ್ದೇಶ್ವರ ದರ್ಶನ ಕೊಡ್ತಾ ಇದ್ದಾನೆ. ಫ್ರೆಂಡ್ಸ್ ಹೋಗೋಣ. ನೋಡಿ ಫ್ರೆಂಡ್ಸ್, ಕೊಪ್ಪಳ ಎಂಟ್ರಿ ಆದ್ವಿ. ಗವಿಸಿದ್ದೇಶ್ವರ ಮಠದ ಹತ್ರ ಬಂದ್ವಿ. ಈಗ ಹೋಗ್ತಾ ಇದೀವಿ. ನೋಡಿದ್ದು ಗವಿಸಿದ್ದೇಶ್ವರ ಮಠಕ್ಕೆ ಹೋಗೋ ಆರ್ಚ್ ಇದು. ಅಲ್ಲಿ ಒಳಗಡೆ ಈಗ ಎಂಟ್ರಿ ಆದ್ವಿ. ಈಗ ಇಲ್ಲಿಂದ ಹೋಗ್ತಾ ಇದೀವಿ ಮಠಕ್ಕೆ. ಬನ್ನಿ, ಇವತ್ತು ಎಷ್ಟು ದಶ ಐತಿ ಏನಂತ ನೋಡೋಣ. ಜಾತ್ರೆ ಇದನ್ನ ಎಷ್ಟಿರ್ಬೋದು ಹಬ್ಬ ಗವಿಸಿದ್ದೇಶ್ವರನಿಂದ? ಅಲ್ಲಿ ನೋಡಕ್ಕ ಸೇಮ್ ಸೀರೆ ನೀಲಿ ಕಲರ್. ಅವತ್ತು ನಾನು ನಮ್ಮ ಮನೆಯವರು ನಮ್ಮ ಮಗಳು ಬಂದಾಗ ಸಂಡೇ ಇತ್ತು, ರಶ್ ಅಂತಂದ್ವಿ. ಇವತ್ತು ಶುಕ್ರವಾರ ಬಂದಿದ್ವಿ. ಇವತ್ತು ಕೂಡ ಎಷ್ಟು ರಶ್ ಆಯ್ತು ನೋಡಿ ಫ್ರೆಂಡ್ಸ್. ಸಂಡೇ ಅಂತೂ ಏನೋ ರಜೆ ಇದ್ದದ್ದು ಗಲಾಟೆ ಅಂತಂದರೆ, ಇವತ್ತು ಶುಕ್ರವಾರ ಕೂಡ ಹಬ್ಬ ಅವತ್ತಿನ ಕುಂತು ಇವತ್ತು ಇನ್ನೂ ರಶ್ ಇತ್ತು. ದೇವಸ್ಥಾನ ನೋಡಲು ಕ್ಯೂ ಎಷ್ಟೈತೆ ಅಂತಂದೇಳಿ. ಗವಿಸಿದ್ದೇಶ್ವರ ನಮಗೆ 2 ಟೈಮ್ ದರ್ಶನ ಕೊಟ್ಟ ಪುಣ್ಯ ನಮ್ಮದು. ಭಾಗ್ಯ, ನಮ್ಮದೇ ಭಾಗ್ಯ. ವಿಡಿಯೋ ನೋಡೋ ಅಂಥವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತಂತಂದೇಳಿ. ಮುಂದಿನ ಎಂಥ ವೀಡಿಯೋಗಳು ಹಾಕಬೇಕಂತ ಕಮೆಂಟ್ ಮಾಡಿ ಹೇಳಿ. ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಕಮೆಂಟು ಲೈಕು ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ. ಎಲ್ಲರೂ ಲೈಕು ಕಮೆಂಟು ಮಾಡಿ. ಗಜ್ಜನ್ ಬಿಟ್ಟು ದರ್ಶನ ಮಾಡ್ಕೊಬೇಕಂದ್ರೆ ಹಂಗೆ ಹೋಗೋದು. ನಮ್ಮ ಮನೆ ಬಂದಾಗ ಹೊರಗೆ ಇದ್ರು ನೋಡಿ. ನವ ಎಲ್ಲಿ ಮಠ ಮಾಯ ಆದ್ರ ಅಜ್ಜನ ಭೇಟಿ ಹಾಕಿದ ಹೋಗೋಣ. ಅಜ್ಜನ್ ನೋಡಕ ಅಜ್ಜರ್ ನೋಡಕ್ ಹೋಗೋಣ. ಇದು ಅಜ್ಜರ್ ನೋಡಕ್ ಹೋಗೋದು. ಇದು ಅಜ್ಜರ್ ನೋಡಕ್ ಹೋಗೋದ ಏನ್ ಬ್ಯಾಡ? ದೇವ್ರ ದರ್ಶನ ಗವಿಸಿದ್ದೇಶ್ವರ ಅಜ್ಜರ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಅಜ್ಜರ್ ನೋಡೋಣ ಅಂತಂದೇಳಿ ಹೋಗ್ತಾ ಇದೀವಿ. ದೇವರ ದರ್ಶನ ಆಯಿತು. ಈಗ ಅಜ್ಜರ ದರ್ಶನಕ್ಕೆ ಕ್ಯೂ ನಿಂತಿದ್ದೀವಿ. ನೋಡಿದ್ರೆ ಅದಕ್ಕೂ ಎಷ್ಟು ಜನ ಕ್ಯೂ ಐತಿ. ಕೆಳಗೊಂಟ್ಲವೇಕಿ ಅಲ್ಲಿ ಮುಂದೆ ಏನೇನು ಊಟದಂತೆ ಇಲ್ಲ ಇಲ್ಲ
ಅಲ್ಲೇ ಬಾಲಾಜಿ ಕರ್ಕೊಂಬಂದಿತ್ತಲ್ಲ ಒಳಗೈತೆ ಹಾಲು ಐದದವು ಅಯ್ಯಪ್ಪ ಇನ್ನ ಸ್ವಲ್ಪ ಅದ್ ಬಿಡಪ್ಪ ಆ ಕಡೆ ಅಲ್ಲಿವರೆಗೆ ಜನ ಹೌದಾ ಆಯ್ತಪ್ಪ ಆಗ್ಲಿ ನೋಡಿ ಫ್ರೆಂಡ್ಸ್ ದೇವ್ರ ದರ್ಶನ ಆಯಿತು ಅಜ್ಜರ ದರ್ಶನ ಆಯಿತು ಊಟಕ್ಕೆ ಹೋಗಲಿಲ್ಲ ಭಾಳ ರಶ್ ಐತೆ ಅಂತಂದೇಳಿ ಈಗ ಶಾಪಿಂಗ್ ಹೋಗೋಣ ಅಂತಂದೇಳಿ ಇಲ್ಲಿ ಜಾತ್ರೆ ಕಡೆ ಬಂದಿದ್ದೀವಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ನೋಡಿ ಈಗ ಹಲೋ 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 ಹೆಂಗೆ ಹೋಗೋಣ ಹೇಳು ಹಂಗೆ ಹೋಗಿದ್ರೆ ಚಲೋ ಆಕತ್ ಬಾ ನೋಡಿ ಆಂಟಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡಿಸ್ತಾ ಇದ್ಲು ಎಲ್ಲರಿಗೂ ಕೊಡಿಸ್ತಾ ಇದ್ದಾಳೆ ಅರಿಶಿನ ಕುಂಕುಮ ಇವತ್ತಿನ ಜಾತ್ರೆ ಎಲ್ಲ ಪದ್ಮ ಆಂಟಿ ಫಸ್ಟ್ ಆಯ್ತಲ್ಲ ಆಂಟಿ ಹಾಂ ಅದನ್ನ ನಾಗಕ್ಕ ಇದು ಇಲ್ಲೈತಲ್ಲ ಫಸ್ಟ್ ಹಾಂ ಅದನ್ನು ಕೊಟ್ಬಿಡ ಮೆರೂನ್ ಕಲರ್ ನೋಡಿ ಫ್ರೆಂಡ್ಸ್ ಇಲ್ಲಿ ಗೋಬಿ ಮಂಚೂರಿ ತಿನ್ನೋಣ ಅಂತ ಬಂದಿದ್ದೀವಿ ಗೋಬಿ ಮಾಡ್ತಾ ಇದ್ದಾನೆ ಗೋಬಿ ಹೇಳಿದ್ದೀವಿ ಆರ್ಡ್ರು ನೋಡಿ ಗೋಬಿ ಮಂಚೂರಿ ರೆಡಿ ಆಯಿತು ತುಂಬ ಚೆನ್ನಾಗಿದೆನಾ ಗೋಬಿ ತಿಂದು ಮತ್ತೆ ಈ ಕಡೆ ಮುಂದಕ್ಕೆ ಬಂದು ಕಲ್ಲಂಗಡಿ ತಿಂತಾ ಇದೀವಿ ನೋಡಿರಿ ಕಲ್ಲಂಗಡಿ ತಿನ್ನಿಸ್ತಾರೆ ಆಂಟಿ ನೋಡಿ ಫ್ರೆಂಡ್ಸ್ ಈಗ ಮತ್ತೆ ಕಬ್ಬಿನ ಹಾಲು ಕುಡಿಯೋಕೆ ಬಂದ್ವಿ ಗೋಬಿ ಆಯಿತು ಕಲ್ಲಂಗಡಿ ಆಯಿತು ಈಗ ನೆಕ್ಸ್ಟ್ ಕಬ್ಬಿನ ಹಾಲು ಕುಡಿತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದು ಕಾರ್ನ ಭಾಗ್ಯ ಆಂಟಿ ಕಟ್ಸಿ ಅಂತ ಇದ್ದೀವಿ ಭಾಗ್ಯ ಆಂಟಿ ಜಾತ್ರೆಗೆ ಬಂದಿದ್ದಿಲ್ಲಲ್ಲ ಅಡ್ಡಾಡೋಕ್ಕಾಗಲ್ಲ ಅಂತಂದೇಳಿ ಅದಕ್ಕೆ ಕಾರ್ನ ತೊಗೊಂಡು ಹೋಗೋಣ ತಿಂತಾಳ ಅಂತಂದೇಳಿ ತೊಗೊಂಡು ಹೋಗ್ತಾ ಇದ್ದೀವಿ ಕಾರ್ನ ತೊಗೊಂಡು ಬಂದ್ವಿ ಇಲ್ಲಿ ಫಲಪುಷ್ಪ ಪ್ರದರ್ಶನ ಅಂತಿತ್ತು ಅಲ್ಲಿಗೆ ಈಗ ಅದನ್ನು ನೋಡೋಣ ಅಂತಂದೇಳಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಯಾವ ಥರ ಇಲ್ಲೆಲ್ಲ ಯಾವ ಥರ ಬಂದಿರ್ತಾರೆ ಅಂದರೆ ಸಂಘಗಳು ಅವೆಲ್ಲ ಮಾಡ್ಕೊಂಡಿರ್ತಾರಲ್ಲ ಆ ಸಂಘ ಸಂಸ್ಥೆರೆಲ್ಲ ಇಲ್ಲಿ ಒಂದೊಂದು ಸಂಘದವರು ಒಂದೊಂದು ಊರಿನವರು ಇಲ್ಲೆಲ್ಲ ಅಂಗಡಿಗಳು ಹಾಕಿರ್ತಾರೆ ಶಾಪ್ಗಳನ್ನ ಯಾವ್ಯಾವ ಊರವರು ಹಾವೇರಿಯಿಂದ ಬಂದಾರ ಗದಗ ಕುಷ್ಟಗಿ ಚಿತ್ರದುರ್ಗ ಹಿಂಗೆಲ್ಲ ಮಹಿಳಾ ಸಂಘದ ವತಿಯಿಂದ ಇಲ್ಲೆಲ್ಲ ಶಾಪ್ಗಳು ಹಾಕಿದ್ದಾರೆ
ಗದಗ. ರಂಗೋಲಿ ಅದ ನೋಡಿ. ಕೈಲಿ ಮಾಡಿದ್ವ ಕಾಯು ಗಗಕ ಗಂಗಾವತಿ. ನೋಡಿ ಫ್ರೆಂಡ್ಸ್, ಪುಷ್ಪ ಪ್ರದರ್ಶನ ಎಲ್ಲ ನೋಡ್ಕೊಂಡ್ ಬಂದ್ವಿ. ಎಷ್ಟು ಚೆನ್ನಾಗಿ ಹಾಕಿದ್ರಲ್ಲ, ಎಷ್ಟೊಂದು ಸಂಘದಲ್ಲೆಲ್ಲ ಹಾಕಿದ್ರು. ಅಲ್ಲಿಂದ ಬಂದು ಇಲ್ಲಿ ಶೇಂಗಾ ಮಾರಕ್ಕಿದ್ಲಲ್ಲ, ಹಾಕಿದ್ರೆ ಶೇಂಗಾ ತೊಗೊಂಡ್ವಿ. ಈಗ ಮತ್ತೆ ನಮ್ಮ ಪಯಣ ಹೊಸಪೇಟೆ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡ್ವಿ. ಗವಿಸಿದ್ದೇಶ್ವರ ಅಜ್ಜರ ದರ್ಶನ ನಮಗೆ ಈ ಸಲ 2 ಸತಿ ಆಯಿತು ಜಾತ್ರೆಗ. ಮೊನ್ನೆ ಒಂದು ಸತಿ ಹೋಗಿ ಬಂದ್ವಿ, ಮತ್ತೊಂದು ಸತಿ ಈಗ ಬಂದಿದ್ವಿ. ಈಗ ನೋಡಿ ಅಲ್ಲೆಲ್ಲ ಬಂದ್ವಲ್ಲ, ಇಲ್ಲಿ ಕೊಪ್ಪಳದಾಗ ಊರು ಹೊರಗಡೆ ಪಾನಿಪುರಿ ಶಾಪ್ ಇತ್ತು. ಪಾನಿಪುರಿ ತಿನ್ನಿಸ್ತಾ ಇದ್ದಾಳೆ ಆಂಟಿ. ಮತ್ತೆ ನಮಗೀಗೆಲ್ಲ ಪಾನಿಪುರಿ ತಿಂದು ಹೋಗ್ತಾ ಇದ್ವಿ. ನೋಡಿದ್ದು ಹುಲಿಗಮ್ಗೆ ಹೋಗೋ ರೋಡ್ ಇದು. ಹುಲಿಗಮ್ಮಿಂದ ನಮಸ್ಕಾರ ಮಾಡಿ ಹುಲಿಗಮ್ಮಂದು ರೋಡ್ ದಾಟಿದ್ವಿ. ಈಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್, ಹೊಸಪೇಟೆ ಕಡೆ ಈಗ ನಮ್ಮ ಪ್ರಯಾಣ. ಕಾಲ್ವೆ ಮೇಡಮ್, ಓಕೆ. ಹಂಗೆ ಹೊಸಪೇಟೆಗೆ ಹೋಗುವಾಗ ಲೇಕ್ ವ್ಯೂ ಅನ್ನು ನೋಡ್ಕೊಂಡು ಹೋಗೋಣ, ದಾರ್ಯಾಗ ಐತಲ್ಲ ಅಂತಂದೇಳಿ ಮತ್ತೆ ಆಂಟಿ ಲೇಕ್ ವ್ಯೂ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಗಂಗು ಅಕ್ಕ ಅದೊಂದು ನೋಡಿಲ್ಲ ಅಂದ್ರೆ, ಹಂಗಾಗಿ ಅದನ್ನೊಂದು ತೋರ್ಸೋಣ ಅಂತಂದೇಳಿ ಲೇಕ್ ವ್ಯೂಗೆ ಹೋಗ್ತಾ ಇದ್ವಿ. ಹೋಗುವಾಗ ರೋಡ್ನಾಗ ಇಲ್ಲೊಂದು ನೆಲ್ಲಿಕಾಯಿ ಗಿಡ ಇತ್ತು ನೋಡಿ, ಎಷ್ಟು ಗೊಂಚಲು ನೆಲ್ಲಿಕಾಯಿ ಬಿಟ್ಟಿದ್ದವು. ರಂಜನಾ ಪ್ರೆಗ್ನೆಂಟ್ ಅದಾಳಲ್ಲ, ಆಕಿಗೆ ನೆಲ್ಲಿಕಾಯಿ ಅಂದ್ರೆ ಇಷ್ಟ ಅಂತಂದೇಳಿ ಹರ್ಕೋಣನಂತ ಇಲ್ಲಿ ಆಟೋ ನಿಂದಿರಿಸಿ ನೆಲ್ಲಿಕಾಯಿ ಆಟೋದಣ್ಣನ ನೆಲ್ಲಿಕಾಯಿ ಹರಿತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಬಿಟ್ಟಿದ್ದಾವೆ ನೆಲ್ಲಿಕಾಯಿ ಹರ್ಕೊಳಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ವಿ ಆಟೋನ. ಈಗ ನೆಲ್ಲಿಕಾಯಿ ಹರ್ಕೊಂಡು ಮತ್ತೆ ನಾವು ಲೇಕ್ ವ್ಯೂಗೆ ಹೋಗೋದೀಗ. ಲೇಕ್ ವ್ಯೂ ನೋಡೋಕೆ ಅಲ್ಲ, ಅಲ್ಲಿ ಮೇಲೆ ದೊಡ್ಡದಿತ್ತು. ಅಲ್ಲ ಹಂಗೆ ಹಾಕ್ಯಂಡ್ರಾಯ್ತಾಗ ಹಾಕ್ಯಾಳೆ ನೋಡಿ ಫ್ರೆಂಡ್ಸ್. ಲೇಕ್ ವ್ಯೂಗೆ ಒಳಗೆ ಎಂಟ್ರಿ ಆದ್ವಿ. ಈಗ ನೀರು ಎಷ್ಟಿರ್ತೇನೋ ಗೊತ್ತಿಲ್ಲ. ಈಗೇನು ಆಗಲೇ ಮಳೆಯೆಲ್ಲ ನಿಂತೈತಲ್ಲ, ಮಳೆಗಾಲದಾಗ ಆದರೆ ನೀರು ತುಂಬ ಇರ್ತಾವೆ, ಭಾಳ ಚೆನ್ನಾಗಿರ್ತದೆ ನೋಡೋಕೆ. ಈಗಾಗಲೇ ಅಷ್ಟೊಂದು ಮಳೆ ಇಲ್ಲಲ್ಲೆಲ್ಲ ನಿಂತೈತಿ. ನೀರು ಎಷ್ಟದಾವೆ ಏನಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ವಿಜ್ಜಿ ಮಾಡಿದ್ದೆ. ನಿಜೋಲು ಏನು ಊಟ ಮಾಡ್ಲಾರ್ದೇ ಎಷ್ಟು ಫುಲ್ ಆಗೈತು. ಯಾರು ಪ್ರಪಂಚದಿಂದ ಅದನ್ನು ಅಲ್ಲೇ ಇಟ್ಟು ಬಂದಿಲ್ಲ, ನೀರು ರೀಲ್ಸ್ ಮಾಡುವಾಗ ಎಲ್ಲಿ ಇಡ್ತೀವಿ ಅದನ್ನು. ನೋಡಿ ಫ್ರೆಂಡ್ಸ್, ಲೇಕ್ ವ್ಯೂಗೆ ಬಂದ್ವಿ. ಅಷ್ಟೊಂದೇನು ನೀರಿಲ್ಲ ಈಗ, ಮಳೆಗಾಲಲ್ಲ, ಮಳೆಗಾಲದಾಗ ಜಾಸ್ತಿ ಇರ್ತಾವೆ. ನೋಡಿ ಇಲ್ಲಿ ರೀಲ್ಸ್ ಮಾಡಿದ್ವಿ ಒಂದೆರಡು ಲೇಕ್ ವ್ಯೂ ಒಳಗೆ. ಅಷ್ಟೇ ಒಂದೆರಡು ರೀಲ್ಸ್ ಮಾಡಿದ್ದು ಮತ್ತೆ ಬಂದುಬಿಟ್ವಿ. ಏನಂತ ಏನು ನೋಡೋಂಗಿದ್ದಿಲ್ಲ, ಮಳೆ ಇಲ್ಲ, ನೀರು ಜಾಸ್ತಿ ಇಲ್ಲಲ್ಲ ಅಂತಂದೇಳಿ. ಮತ್ತು ಈಗ ಹೊಸಪೇಟೆಗೆ ಹೋಗ್ತಾ ಇದ್ದೀವಿ ಮನೆ ಕಡೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.
ಹೇಗಿತ್ತು ಈ ಬ್ಲಾಗು ಗವಿಸಿದ್ದೇಶ್ವರ ಅಜ್ಜರ ಜಾತ್ರೆ ಎಷ್ಟು ಗಲಾಟಿತ್ತು ಮತ್ತು ಇವತ್ತು ಅಂತಂದೆಲ್ಲ ನೋಡಿದ್ರಿ. ನಾವೆಲ್ಲ ಫ್ಯಾಮಿಲಿ ಆಂಟಿ ಅಕ್ಕ ಎಲ್ಲರೂ ಸೇರಿ ಹೋಗಿದ್ವಿ. ಲೇಕ್ವಿನೂ ನೋಡಿದ್ವಿ. ಯಾವ ಥರ ಎಲ್ಲ ಎಂಜಾಯ್ ಅನ್ನಿಸ್ತು, ನಿಮಗೆ ಯಾವ ಥರ ಅನ್ನಿಸ್ತು ಏನಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಗವಿಸಿದ್ದೇಶ್ವರ ಅಜ್ಜರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿ, ಕಮೆಂಟ್ ಮಾಡಿ. ಆಮೇಲೆ ನೋಡೋರೆಲ್ಲ ಒಂದು ಸ್ವಲ್ಪ ಕಮೆಂಟ್ ಮಾಡಿ, ಲೈಕ್ ಮಾಡ್ತಾಯಿಲ್ಲ ಯಾರು. ಲೈಕ್ ಬಟನ್ ಒತ್ತಿ, ಆಲ್ ಅಂತ ಒತ್ತಿ, ಎಲ್ಲ ಹಾಕೋಂಥ ವೀಡಿಯೋಗಳು ನಿಮಗೆ ಬರ್ತಾವೆ. ಮತ್ತೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ನಮಸ್ಕಾರ.